ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ತಾವೇನಾದ್ರೂ ಕೇವಲ ಒಂದು SLC ಕಂಪ್ಲೀಟ್ ಮಾಡ್ಕೊಂಡಿದ್ದು ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮೇಲೆ ಒಂದು ಏರ್ಪೋರ್ಟ್ ಕಡೆಯಿಂದ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ವೇಕೆನ್ಸಿಗಳ ಒಂದು ವಿಶೇಷತೆ ಏನಂದ್ರೆ ಬರೀ ನಮ್ಮ ಒಂದು ಕರ್ನಾಟಕ ಒಂದು ರಾಜ್ಯಕ್ಕೆ ಮಾತ್ರ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿದ್ದು. ಅದರಲ್ಲೂ ಬಹಳ ಒಂದು ಮುಖ್ಯವಾಗಿ ನಮ್ಮ ಒಂದು ಕನ್ನಡ ಭಾಷೆಯನ್ನ ಓದೋದು ಬರೆಯೋದು ಕಡ್ಡಾಯವಾಗಿ ಇರಲೇಬೇಕು ಅಂತಾನು ಕೂಡ ಇಲ್ಲಿ ಒಂದು ಕಂಡೀಷನ್ ಅನ್ನೋದು ಇಲ್ಲಿ ಒಂದು ಮೆನ್ಷನ್ ಅನ್ನೋದು ಮಾಡಿರ್ತಾರೆ. ನಮ್ಮ ಒಂದು ಕರ್ನಾಟಕದಿಂದ ಮೇಲ್ ಫಿಮೇಲ್ ಪ್ರತಿಯೊಬ್ಬರು ಈ ಒಂದು ವೇಕೆನ್ಸಿಗಳಿಗೆ ಒಂದು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಆಗಿರ್ತೀರಿ. ಸೊ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನೋದು ಇಲ್ಲಿ ಒಂದು ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಮಾಡ್ತಾ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಶೇರ್ ಅನ್ನೋದು ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಮಾಡಬಹುದು. ಈ ಒಂದು ವೇಕೆನ್ಸಿಗಳಿಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಸ್ ಅನ್ನ ಆಲ್ರೆಡಿ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ತಾವು ಬೇಕಾದ್ರೆ ತಾವು ಸ್ಕ್ರೀನ್ ಮೇಲೆ ತಾವು ಇಲ್ಲಿ ಅಬ್ಸರ್ವ್ ಅನ್ನೋದು ಮಾಡಬಹುದು. ಓಕೆನಾ? ಇದರ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಕಡೆ ಬಗ್ಗೆ ನಾವು ಬಂದಾಗ ಇದರ ಒಂದು ಅಪ್ಲೈ ಮಾಡುವಂತಹ ಒಂದು ಸ್ಟಾರ್ಟಿಂಗ್ ಡೇಟ್ ಬಂದಾಗ ಇದೇ ತಿಂಗಳು 15ನೇ ತಾರೀಕರಂದು ಇದನ್ನ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಓಕೆನಾ? ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇದರ ಒಂದು ಲಾಸ್ಟ್ ಡೇಟ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಅನ್ನೋದು ಮಾಡಿಲ್ಲ. ಓಕೆನಾ? ತಾವು ಅಪ್ಲೈ ಮಾಡಬಹುದು. ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಕೂಡ 1 ತಿಂಗಳು 2 ತಿಂಗಳವರೆಗೂ ಕೂಡ ಇಲ್ಲಿ ಒಂದು ಟೈಮ್ ಅಥವಾ ಒಂದು ಕಾಲಾವಕಾಶ ತಮಗೆ ಇದ್ದೇ ಇರುತ್ತೆ. ಸೊ ಆ ಒಂದು ರೀಸನ್ ಇಂದ ಇಲ್ಲಿ ಒಂದು ಲಾಸ್ಟ್ ಡೇಟ್ ಅನ್ನೋದು ಇಲ್ಲಿ ಒಂದು ಮೆನ್ಷನ್ ಅನ್ನೋದು ಮಾಡಿಲ್ಲ. ಇದರ ಒಂದು ಎಕ್ಸಾಮ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾನು ಮೊದಲೇ ಹೇಳಿದ್ದೀನಿ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮುಖಾಂತರ ತಮಗೆ ಈ ಒಂದು ಏರ್ಪೋರ್ಟ್ ನಲ್ಲಿ ತಮಗೆ ಒಂದು ವೇಕೆನ್ಸಿ ಅಥವಾ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ಮಾಡಿಕೊಡ್ತಾರೆ. ಈಗ ಬಹಳ ಒಂದು ಮುಖ್ಯವಾಗಿ ಇಲ್ಲಿ ಒಂದು ನೋಟ್ ಅಂತ ಇಲ್ಲಿ ಒಂದು ಏನ್ ಮೆನ್ಷನ್ ಮಾಡಿದರೆ ಕನ್ನಡ ಲ್ಯಾಂಗ್ವೇಜ್ ಮಸ್ಟ್ ಅಂಡ್ ಶುಡ್ ಬೈ ರೀಡಿಂಗ್ ಅಂಡ್ ರೈಟಿಂಗ್ ಅಂತ ಇಲ್ಲಿ ಒಂದು ಕಡ್ಡಾಯ ಅನ್ನೋದು ಮಾಡಿದ್ದಾರೆ. ಬರೀ ಇದು ನಮ್ಮ ಒಂದು ಕರ್ನಾಟಕ ಒಂದು ರಾಜ್ಯಕ್ಕೆ ಮಾತ್ರ ರಿಲೀಸ್ ಮಾಡಿರುವಂತಹ ಒಂದು ಉದ್ದೇಶದಿಂದ ನಮ್ಮ ಒಂದು ಕನ್ನಡ ಭಾಷೆ ತಮಗೆ ಒಂದು ಓದೋದು ಬರಬೇಕು ಮತ್ತು ಬರೆಯೋದು ಬರಬೇಕು ಎಂಬುದರ ಬಗ್ಗೆ ಕಡ್ಡಾಯವನ್ನ ಇಲ್ಲಿ ಒಂದು ಮಾಡಿದ್ದಾರೆ. ಓಕೆನಾ? ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಇದರ ಬಗ್ಗೆ ತಾವು ಒಂದು ಸಲ ತಾವು ನೋಟ್ ಅನ್ನ ಮಾಡಿಕೊಂಡು ಆಫ್ಟರ್ ದಟ್ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಇದರ ಒಂದು ಎಲಿಜಿಬಿಲಿಟಿ ಡೀಟೇಲ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಇಲ್ಲಿ ನೋಡಬಹುದು ಸುಮಾರು 3 ರೀತಿಯಾದಂತಹ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಆಪರೇಷನ್ ಏಜೆಂಟ್ ಆಗಿರ್ಬೋದು, ಫಾರ್ಕ್ಲಿಫ್ಟ್ ಆಪರೇಟರ್ ಆಗಿರ್ಬೋದು, ಅಸಿಸ್ಟೆಂಟ್ ಲೋಡರ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು 3 ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ಮೊದಲನೇದಾಗಿ ಅಸಿಸ್ಟೆಂಟ್ ಅಥವಾ ಒಂದು ಲೋಡರ್ ಬಗ್ಗೆ ಮಾತಾಡಕ್ ಹೋದ್ರೆ ಓನ್ಲಿ 10th ಪಾಸ್ ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್ ಫಾರ್ ದಿಸ್ ಪೋಸ್ಟ್. ಕೇವಲ ಒಂದು SLC ಕಂಪ್ಲೀಟ್ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಇದನ್ನ ಅಪ್ಲೈ ಮಾಡಕ್ಕೆ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತಾರೆ. ಓಕೆನಾ? ಅಸಿಸ್ಟೆಂಟ್ ಲೋಡರ್ ಅಂತ ತಮಗೆ ಗೊತ್ತಿರುತ್ತೆ, ಏರ್ಪೋರ್ಟ್ ನಲ್ಲಿ ಬಹಳಷ್ಟು ಒಂದು ಲಗೇಜಸ್ ಗಳು ಬರ್ತಾ ಇರುತ್ತೆ. ಸೊ ಆ ಒಂದು ಲಗೇಜಸ್ ಅನ್ನ ಏನೋ ಒಂದು ಯಾವುದೇ ರೀತಿಯಂತಹ ಒಂದು ಮಿಸ್ಟೇಕ್ ಆಗದಿರಾ ತಾವೇನೋ ಒಂದು ಡಿವೈಡ್ ಅನ್ನ ಮಾಡೋದಾಗ್ಲಿ ಈ ರೀತಿಯಾಗಿರುವಂತಹ ಒಂದು ಪ್ರೋಸೆಸ್ ತಮ್ಮದು ಇರುತ್ತೆ. ಹಾಗೆ ತಾವು ಫೋರ್ಕ್ ಲಿಫ್ಟ್ ಆಪರೇಟರ್ ಬಗ್ಗೆ ಮಾತಾಡಕ್ ಹೋದ್ರೆ ಯಾವುದಾದ್ರೂ ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ತಾವು ಇದಕ್ಕೆ ತಾವು ಅಪ್ಲೈ ಅನ್ನೋದು ಮಾಡಬಹುದು. ಓಕೆನಾ? ಎನಿ ಡಿಗ್ರಿ ಅಂದ್ರೆ BSc ಆಗಿರ್ಲಿ, BCom ಆಗಲಿ, BA BBA ಇಂಜಿನಿಯರಿಂಗ್ ಒಟ್ಟಾರೆ ಒಂದು ಡಿಗ್ರಿಯನ್ನ ಮಾತ್ರ ಇಲ್ಲಿ ಒಂದು ಕೇಳಿರುವಂತದ್ದು. ಹಾಗೆ ಆಪರೇಷನ್ ಏಜೆಂಟ್ ನಲ್ಲಿಯೂ ಕೂಡ ದಟ್ ಕ್ಯಾಂಡಿಡೇಟ್ಸ್ ಹೂ ಆರ್ ಕಂಪ್ಲೀಟೆಡ್ ಎನಿ ಡಿಗ್ರಿ. ಓಕೆನಾ? ಇದರಲ್ಲೂ ಕೂಡ ಯಾವುದಾದ್ರೂ ಒಂದು ಪದವಿಯನ್ನ ತಾವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ತಾವು ಸಹ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತಾರೆ. ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಸ್ನೇಹಿತರೆ ತಮ್ಮ ಒಂದು ಕ್ವಾಲಿಫಿಕೇಶನ್ ಅರ್ಹತೆ ಬಗ್ಗೆ ತಾವು ಒಂದು ಸಲ ತಾವು ಗಮನವನ್ನು ಕೊಡಿ. ಆಫ್ಟರ್ ದಟ್ ತಾವು ಯಾವ ಒಂದು ಪೋಸ್ಟ್ ತಾವು ಅಪ್ಲೈ ಮಾಡಕ್ಕೆ ಇಂಟ್ರೆಸ್ಟ್ ಆಗಿದ್ದೀರಿ, ಕೆಲಸ ಮಾಡಕ್ಕೆ ಒಂದು ಇಂಟ್ರೆಸ್ಟ್ ಆಗಿದ್ದೀರಿ ಅಂತಹ ಒಂದು ಕೂಡಲೇ ತಾವು ಸೆಲೆಕ್ಟ್ ಅನ್ನ ಮಾಡ್ಕೊಂಡು ತಾವು ಅಪ್ಲೈ ಮಾಡಕ್ಕೆ ತಾವು ಪ್ರಯತ್ನವನ್ನ ತಾವು ಇಲ್ಲಿ ಮಾಡಬಹುದು. ಇಲ್ಲಿ ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ ಇಲ್ಲಿ ಒಂದು 18,000ದಿಂದ 25,000 ಸ್ಯಾಲರಿವರೆಗೂ ಇಲ್ಲಿ ಒಂದು ಸ್ಟಾರ್ಟಿಂಗ್ ಆಗಿರುವಂತಹ ಒಂದು ಸ್ಯಾಲರಿಯನ್ನ ಇಲ್ಲಿ ಒಂದು ತಮಗೆ ಪ್ರೊವೈಡ್ ಮಾಡ್ತಾರೆ. ಅಷ್ಟೇ ಅಲ್ಲ, ಟೈಮ್ ಟು ಟೈಮ್ ಇಲ್ಲಿ ಒಂದು ಪ್ರಮೋಷನ್ಸ್ ಆಗಿರ್ಬೋದು, ಇನ್ಕ್ರಿಮೆಂಟ್ಸ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಬೆನಿಫಿಟ್ಸ್, ಎಕ್ಸ್ಟ್ರಾ ಒಂದು ಬೆನಿಫಿಟ್ಸ್ ಅನ್ನ ಸಹ ತಾವು ಈ ಒಂದು ಏರ್ಪೋರ್ಟ್ ಮುಖಾಂತರ ತಾವು ಏನೋ ಒಂದು ಒಳ್ಳೆಯ ಒಂದು ಸ್ಯಾಲರಿ ಅನ್ನ ತಾವು ಪಡ್ಕೋಬಹುದು. ಸ್ನೇಹಿತರೆ, ಏರ್ ಇಂಡಿಯಾ ಮುಖಾಂತರ ರಿಲೀಸ್ ಮಾಡಿರುವಂತಹ ಈ ಒಂದು ವೇಕೆನ್ಸಿಯ ಒಂದು ಏಜ್ ಲಿಮಿಟ್ ಅನ್ನ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನೋದು ತಾವು ಮಾಡಬಹುದು. ಓಕೆನಾ? ಇಲ್ಲಿ ತಾವು ನೋಡಬಹುದು ಮಿನಿಮಮ್ ಏಜ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಕೇವಲ 18 ವರ್ಷ ಮಾತ್ರ ಇಲ್ಲಿ ಒಂದು ಮಿನಿಮಮ್ ಏಜ್ ಅನ್ನೋದು ಕೊಟ್ಟಿದ್ದಾರೆ. ಮತ್ತು ಮ್ಯಾಕ್ಸಿಮಮ್ ಏಜ್ 27 ವರ್ಷದಿಂದ ಹಿಡಿದು 35 ವರ್ಷವರೆಗೂ ಕೂಡ ಇಲ್ಲಿ ಒಂದು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ಸ್ ಬಗ್ಗೆ ತಾವು ಒಂದು ಸಲ ತಾವು ಗಮನ ಕೊಡಿ. ಓಕೆನಾ? ಇಲ್ಲಿ SC ST ಕ್ಯಾಟಗರಿಗೆ 5 ವರ್ಷ, OBC 3 ವರ್ಷ ಮತ್ತು PWD ಗೆ ತಾವು ನೋಡಬಹುದು ಜನರಲ್ಗೆ 10 ವರ್ಷ, SC ST ಗೆ 15, OBC ಗೆ 13 ಮತ್ತು
ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಇಲ್ಲಿ ಸರ್ವಿಸ್ ಪ್ಲಸ್ 3 ಇಯರ್ಸ್ ಅಂತ ಇಲ್ಲಿ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನೋದು ಇಲ್ಲಿ ಒಂದು ಪ್ರೊವೈಡ್ ಅನ್ನೋದು ಮಾಡಿರ್ತಾರೆ. ಈಗ ಇದರ ಒಂದು ಅಪ್ಲಿಕೇಶನ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಇಲ್ಲಿ ಒಂದು ಗುಡ್ ನ್ಯೂಸ್ ಏನಂದ್ರೆ ಯಾವುದೇ ರೀತಿಯಂತಹ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಇಲ್ಲಿ ಒಂದು ಕೇಳಿಲ್ಲ. ತಾವೇನಾದ್ರೂ ಒಂದು ಜನರಲ್ ಆಗಿರ್ಬೋದು, OBC, EWS ಫೀಮೇಲ್ ಕ್ಯಾಂಡಿಡೇಟ್ ಗಳ ಆಗಿದ್ರು ಕೂಡ ಯಾರು ಕೂಡ ₹1 ಕೂಡ ತಾವು ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಪೇ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಸೊ ಆ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರು ಒಂದಲ್ಲ ಒಂದು ಸಲ ತಾವು ಇಲ್ಲಿ ಒಂದು ಪ್ರಯತ್ನವನ್ನ ಮಾಡಿ ತಾವು ಇಲ್ಲಿ ಒಂದು ಜಾಬ್ ಅನ್ನ ತಾವು ಪಡ್ಕೋಬಹುದು. ಈಗ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಬಹಳ ಒಂದು ಕೇರ್ಫುಲ್ ಆಗಿ ತಾವು ಇಲ್ಲಿ ಒಂದು ನೋಡಬಹುದು. ಏರ್ ಇಂಡಿಯಾ ಓಕೆನಾ, ಈ ಒಂದು ಏರ್ ಇಂಡಿಯಾ ಅಸೆಟ್ಸ್ ಅನ್ನ ರಿಲೀಸ್ ಅನ್ನ ಮಾಡಿರುವಂತದ್ದು. ಏರ್ ಇಂಡಿಯಾ ಹ್ಯಾಸ್ ಅಫಿಷಿಯಲಿ ಅನೌನ್ಸ್ಡ್ ಎ ನ್ಯೂ ರಿಕ್ರೂಟ್ಮೆಂಟ್ ಡ್ರೈವ್ ಫಾರ್ ದ ಮಲ್ಟಿಪಲ್ ಪೊಸಿಷನ್ಸ್. ಓಕೆನಾ, ಮಲ್ಟಿಪಲ್ ಆಗಿರುವಂತಹ ಒಂದು ಪೊಸಿಷನ್ಸ್ ಇರುತ್ತೆ. ಇಲ್ಲಿ 3 ಒಂದು ಪೊಸಿಷನ್ ಅಲ್ಲಿ ಇಲ್ಲಿ ಒಂದು ವೇಕೆನ್ಸಿ ರಿಲೀಸ್ ಅನ್ನ ಮಾಡಿದ್ದಾರೆ ಅಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಓಕೆನಾ, ನಮ್ಮ ಒಂದು ಬೆಂಗಳೂರಿನ ಒಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಆ ಒಂದು ಏರ್ಪೋರ್ಟ್ ನಲ್ಲಿ ಮಾತ್ರ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕದಿಂದ ಅಪ್ಲೈ ಅನ್ನ ಮಾಡಬಹುದು ಅಂದ್ರೆ ಹೌದು, ತಾವು ನಮ್ಮ ಒಂದು ಕರ್ನಾಟಕದಿಂದ ತಾವು ಎಲ್ಲಾದ್ರೂ ತಾವು ಅಪ್ಲೈ ಅನ್ನ ಮಾಡಿ, ಬಟ್ ಇಲ್ಲಿ ಒಂದು ಜಾಬ್ ಅಥವಾ ಒಂದು ವರ್ಕ್ ಪ್ಲೇಸ್ ಲೊಕೇಶನ್ ಎಲ್ಲಿರುತ್ತೆ ಅಂದ್ರೆ ಈ ನಮ್ಮ ಒಂದು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಇಲ್ಲಿ ಒಂದು ಜಾಬ್ ಲೊಕೇಶನ್ಸ್ ಅನ್ನೋದು ಇರುತ್ತೆ. ದಿಸ್ ಇಸ್ ಎ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಓಕೆನಾ, ನೇರ ನೇಮಕಾತಿ ಇರುತ್ತೆ. ಮೀನಿಂಗ್ ಟು ರಿಟರ್ನ್ ಎಕ್ಸಾಮಿನೇಷನ್ ಇಸ್ ರಿಕ್ವೈರ್ಡ್. ಓಕೆನಾ, ಇಲ್ಲಿ ನೋ ರಿಟರ್ನ್ ಎಕ್ಸಾಮಿನೇಷನ್ ಅಂತ ಮೆನ್ಷನ್ ಮಾಡಿದರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಡೈರೆಕ್ಟ್ಲಿ ಅಪ್ಲೈ. ಓಕೆನಾ, ಇಂಟ್ರೆಸ್ಟ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಡೈರೆಕ್ಟ್ ಆಗಿ ಅಪ್ಲೈ ಅನ್ನ ಮಾಡಬಹುದು. ಶಾರ್ಟ್ ಲಿಸ್ಟ್ ವಿಲ್ ಬಿ ಕಾಲ್ ಫಾರ್ ಇಂಟರ್ವ್ಯೂ ಜಾಬ್ ಸೀಕರ್ಸ್ ಲುಕಿಂಗ್ ಫಾರ್ ಎ ಸ್ಟೇಬಲ್ ಎಂಪ್ಲಾಯ್ಮೆಂಟ್ ಅನ್ನ ಕೇಳಿದ್ದಾರೆ. ಅಪ್ಲೈ ಮಾಡಿದ ನಂತರ ತಾವೇನಾದ್ರೂ ಒಂದು ಶಾರ್ಟ್ ಲಿಸ್ಟ್ ಆದ್ರೆ ತಮಗೆ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಇಂಟರ್ವ್ಯೂಗೆ ತಮಗೆ ಇಲ್ಲಿ ಒಂದು ಕರೀತಾರೆ. ಶಾರ್ಟ್ ಲಿಸ್ಟ್ ಆದ ನಂತರ ತಮ್ಮ ಒಂದು ಮೇಲ್ಗೆ ಏನೋ ಒಂದು ಇಂಟರ್ವ್ಯೂನ ಒಂದು ಡೇಟ್ ಅನ್ನ ಇಲ್ಲಿ ಒಂದು ಲೊಕೇಟ್ ಅನ್ನ ಮಾಡ್ತಾರೆ, ಲೊಕೇಶನ್ ಅನ್ನ ಇಲ್ಲಿ ಒಂದು ಲೊಕೇಟ್ ಅನ್ನ ಮಾಡ್ತಾರೆ. ಅಷ್ಟೆಲ್ಲ ಟೈಮ್ ಸಹ ಅಲ್ಲೇ ಒಂದು ತಿಳಿಸ್ಬಿಡ್ತಾರೆ. ಸೊ ನಂತರ ತಾವು ಮೇಲ್ ನಲ್ಲಿ ಬಂದಿರುವಂತಹ ಒಂದು ಇನ್ಫಾರ್ಮೇಶನ್ ಪ್ರಕಾರ ತಾವು ಹೋಗಿ ತಾವು ಇಂಟರ್ವ್ಯೂ ಅನ್ನ ತಾವು ಇಲ್ಲಿ ಕೊಡಬೇಕಾಗಿರುತ್ತೆ. ಎಕ್ಸಾಮ್ ಇರುವುದಿಲ್ಲ, ಕೇವಲ ಒಂದು ಇಂಟರ್ವ್ಯೂ ಮುಖಾಂತರ ತಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಾರೆ. ಯಾವ ರೀತಿ ನಾವು ಅಪ್ಲೈ ಅನ್ನ ಮಾಡಬೇಕು, ಇದರ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಥವಾ ಒಂದು ನೋಟಿಸ್ ನಾವು ಎಲ್ಲಿಂದ ನಾವು ಪಡ್ಕೋಬಹುದು ಅಂದ್ರೆ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ತಾವು ಇಲ್ಲಿ ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಅಪ್ಲೈ ಮಾಡುವಂತಹ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ಕೊಟ್ಟಿರ್ತೀನಿ. ಡೈರೆಕ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಸ್ ಅನ್ನ ಇಲ್ಲಿ ಒಂದು ಪೇಸ್ಟ್ ಅನ್ನ ಮಾಡಿರ್ತೀನಿ. ಓಕೆನಾ, ನಮ್ಮ ಒಂದು ಕನ್ನಡ ಭಾಷೆಯಲ್ಲಿ ತಾವು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಓದ್ಕೊಂಡ ನಂತರ ತಾವು ಅಪ್ಲೈ ಮಾಡುವಂತಹ ಒಂದು ವೆಬ್ಸೈಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪೇಸ್ಟ್ ಅನ್ನೋದು ಮಾಡಿರ್ತೀನಿ.